ಡ್ರಗ್ಸ್ ವಿರುದ್ಧ ಜಾಗೃತಿಗಾಗಿ ವಿಂಟೇಜ್ ಕಾರು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಂಟೇಜ್ ಕಾರು ಮಾಲೀಕರ ಸಂಘದ ಸಹಕಾರದಿಂದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. 75ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು, ಬೈಕ್ಗಳು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಬಳಿ ಈ ರ್ಯಾಲಿಗೆ ಚಾಲನೆಯನ್ನ ಕೊಡಲಾಯಿತು. ಗೃಹ ಸಚಿವ ಪರಮೇಶ್ವರ್ ಅವರು ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. 75ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು, ಬೈಕ್ಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದೆ. ಹಂಗೆ ಹೋಗ್ತಾ ಇರಿ, ಕ್ಯಾಮ್ರಾದವ್ರು ಹೋಗ್ತೀರಿ, ನಾನು ಮುಂದೆ ಬರ್ಬೇಕಲ್ಲಪ್ಪ, ತೆಗೆ ನೀನು. ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ವಿಂಟೇಜ್ ಕಾರ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಪ್ರಸ್ತುತವಾಗಿ ಅದೇ ಜಾಗದಲ್ಲಿ ನೀವು ಇರುವಂಥದ್ದು. ಈಗಾಗಲೇ ಪೊಲೀಸ್ನವರು ಕೂಡ ಸಂಪೂರ್ಣವಾದಂತಹ ರ್ಯಾಲಿಯನ್ನು ಆಯೋಜನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿಂಟೇಜ್ ಕಾರ್ ಫೆಡರೇಷನ್ ಜೊತೆಗೆ ಸೇರಿಕೊಂಡು ಬೆಂಗಳೂರಿನ ನಗರ ಪೊಲೀಸರು ಹಾಗೆ DGIGP ಎಲ್ಲರೂ ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಪ್ರಸ್ತುತವಾಗಿ ಹೋಮ್ ಮಿನಿಸ್ಟರ್ ಆಗಿರುವಂತಹ ಜಿ ಪರಮೇಶ್ವರ್ ಅವರು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸುತ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು. ವಿಂಟೇಜ್ ಕಾರಿನಲ್ಲೇ ಕೂತು ಹೋಮ್ ಮಿನಿಸ್ಟರ್ ಆಗಿರುವಂತಹ ಪರಮೇಶ್ವರ್ ಅವರು ಸದ್ಯ ರ್ಯಾಲಿಯಲ್ಲಿ ಭಾಗವಹಿಸಿ ಇಲ್ಲಿಂದ MG ರೋಡ್ ಮುಖಾಂತರವಾಗಿ ರಾಮನಗರದ ಬ್ಯಾಲೆಂಟ್ರಿ ಪಾರ್ಕ್ನ ತನಕವೂ ಕೂಡ ರ್ಯಾಲಿ ಸಾಗ್ತಾ ಇರುವಂಥದ್ದು. ಸ್ವಲ್ಪ ದೂರ ತನಕ ಕೂಡ ಹೋಮ್ ಮಿನಿಸ್ಟರ್ ಅವರು ಈ ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇವತ್ತು ಬೆಳಗಿನಿಂದಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿತ್ತು. ಸುಮಾರು 75ಕ್ಕೂ ಹೆಚ್ಚು ವಿಂಟೇಜ್ ಕಾರ್ಗಳು ಇದರಲ್ಲಿ ಭಾಗವಹಿಸಿರುವಂಥದ್ದು. ಸಂಪೂರ್ಣವಾಗಿ ಯಾವ ರೀತಿಯಾಗಿ ಡ್ರಗ್ಸ್ಗಳಿಂದ ಹಾನಿ ಉಂಟಾಗ್ತಾ ಇದೆ, ಹಾಗೆ ಡ್ರಗ್ಸಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇದೆ, ಹಾಗೆ ಯುವಕರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರ್ಯಾಲಿಯನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಆ ರ್ಯಾಲಿ ಆರಂಭವಾಗಿರುವಂಥದ್ದು. ಸುಮಾರು ರಾಮನಗರದಲ್ಲೂ ಕೂಡ ಈ ರ್ಯಾಲಿ ಕಂಟಿನ್ಯೂ ಆಗಿ ಈ ರ್ಯಾಲಿ ಮುಕ್ತಾಯವಾಗುತ್ತೆ. ಜೊತೆಗೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಏನು ಗಮನವನ್ನು ಇಡಬೇಕು, ಜೊತೆಗೆ ಅದರ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋದು ಈ ರ್ಯಾಲಿಯ ಸಂಪೂರ್ಣವಾದಂತಹ ಉದ್ದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎನೋಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.